ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ PUC ಬೋರ್ಡ್ ವತಿಯಿಂದ ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಬಹಳ ಜನ ಸರ್ ಇವೆಲ್ಲ ಮಾಡಲ್ ಕ್ವಶನ್ ಪೇಪರು ನಮಗೆ ಏನು ಹೆಲ್ಪ್ ಆಗುತ್ತೆ, ಯಾವಾಗ ಹೆಲ್ಪ್ ಆಗುತ್ತೆ, ಅದು ಇದು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಇವೆಲ್ಲ ಮೂರು ಮಾಡಲ್ ಕ್ವಶನ್ ಪೇಪರು ಪ್ರತಿಯೊಂದು ಸಬ್ಜೆಕ್ಟಿನ ನಿಮ್ಮ ಪ್ರಿಪೇಟ್ರಿ ಎಕ್ಸಾಮಿಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ 100% ಹೆಲ್ಪ್ ಆಗುತ್ತೆ. ಹಾಗಾಗಿಯೇ ನಾನು ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಈಗಾಗಲೇ ನಾವು ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್ ಜೊತೆಗೆ ಈ ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ 1 ಹಾಗೂ ಬಯೋ ಇದನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಬನ್ನಿ ಸರ್, ಈಗ ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ ದ್ವಿತೀಯ PUC ವಿದ್ಯಾರ್ಥಿಗಳ ಒಂದೊಂದಾಗಿ ನಾವು ಈಗ ನೋಡ್ತಾ ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಕ್ವಶನ್ ನಂಬರ್ 1, ದ ಮೋಸ್ಟ್ ಪರ್ಸೆಂಟೇಜ್ WW ಆಫ್ ಗ್ಲುಕೋಸ್ ಇನ್ ವಾಟರ್ ಇನ್ ಏನಿದು ಈಸ್ 10% ಮೀನ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 10 ಗ್ರಾಮ್ ಆಫ್ ಗ್ಲುಕೋಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್, ದಟ್ ಈಸ್ ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. Question number 2, my dear children, which of the following elements is liquid at normal temperature? Right answer is mercury. ನೋಡಿ ವಿದ್ಯಾರ್ಥಿಗಳೇ, ಇದರ ಕೀ ಆನ್ಸರ್ ಕೊಡೋ ಉದ್ದೇಶ ಇಷ್ಟೇ. ಬಹಳ ಜನ ಮಕ್ಕಳು ಬರೀ MCQ ಹುಡುಕೋದ್ರಲ್ಲಿಯೇ ಆ್ಯನ್ಯುವಲ್ ಎಕ್ಸಾಮ್ ಹತ್ರ ಬಂದಿರುತ್ತೆ. ನೀವು ಟೈಮ್ ಪಾಸನ್ನು ಮಾಡಬಾರ್ದು. MCQಸ್ಗಳಲ್ಲಿ ತಮಗೆ ಡೈರೆಕ್ಟಾಗಿ ಆನ್ಸರನ್ನು ಕೊಟ್ಟಿರ್ತೇವೆ. ಉಳಿದ ಎಲ್ಲ ಭಾಗವನ್ನು ತಾವುಗಳು ಈಸಿಯಾಗಿ ರೆಕಗ್ನೈಸ್ ಮಾಡಿಕೊಳ್ತೀರಾ ಆನ್ಸರ್ಗಳನ್ನು. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಲಿಕ್ವಿಡ್ ಅಟ್ ನಾರ್ಮಲ್ ಟೆಂಪ್ರೇಚರ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಮರ್ಕ್ಯೂರಿ. ಕ್ವಶನ್ ನಂಬರ್ 3, ದ ರೀಗೆಂಟ್ ಯೂಸ್ಡ್ ಇನ್ ಸ್ಯಾಂಡಿಮರ್ಸ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ, Cu2 Cl2 and HCl is the right answer. Question number 4, my dear children, the main natural source of acetic acid is dash. Right answer is vinegar is the right answer. Question number 5, the reaction of aniline which produces zwitter ion as a major product is dash. Right answer is sulfonation is the right answer. Question number 6, my dear children, the method used to separation of isometric products obtained when phenol reacts with dilute HNO3 at low temperature is dash. Question number 6, right answer is option A, steam distillation is the right answer. Question number 7, the ligand which forms more stable coordination complexes is dash. Question number 7, right answer is option B. Question number 8, which of the following groups when present at para position increases the basic strength of aniline anta ide. Question number 8, right answer is option C is the right answer. Question number 9, in the following acids vitamin is dash. Question number 9, right answer is option A. Aita ascorbic acid is the right answer. Question number 10, my dear children, the best reagent used for separation and purification of aldehyde from keton is dash. Question number 10, right answer is option B, sodium hydrogen sulfite is the right answer. Sodium hydrogen sulfite is the right answer. Question number 11, my dear children, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡೂ ಕೂಡ ಕೊಡಲಾಗಿದೆ. ಕ್ವಶನ್ ನಂಬರ್ 11, ರೈಟ್ ಆನ್ಸರ್ ಇದಕ್ಕೆ ಆಪ್ಷನ್ ಎ ಆಗಿರುತ್ತೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 12, ಮ್ಯಾಚ್ ದ ಫಾಲೋಯಿಂಗ್ ಇದೆ. ನೋಡಿ ಆಪ್ಷನ್ 1ಗೆ ಸರಿಯಾದ ಉತ್ತರ ಇಲ್ಲಿ ಕ್ವಶನ್ ನಂಬರ್ 12ಗೆ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಥೀನ್ ಇದೆ ಅಲ್ವಾ, ಅದು ಆಗುತ್ತೆ. ಹಾಗಿದ್ರೆ 1ಗೆ ಸಿ ಬರಬೇಕು. ಎರಡು ಕಡೆ ಇದೆ ಆಪ್ಷನ್ ಅಲ್ವಾ. ನೋಡೋಣ ಈಗ ಸೆಕೆಂಡ್ 1 ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಒಂದು ವ್ಯಾಕರ್ ಪ್ರೋಸೆಸ್ ಅಂತ ಆಗಬೇಕು. ಹಾಗಿದ್ರೆ ಅಯ್ಯೋ ಅಲ್ಲಿ ಅದು ಕೂಡ ಸರಿ ಇದೆ. 1C 2A 3D 4B ಎರಡೂ ಕೂಡ ಇಲ್ಲಿ ಆಪ್ಷನ್ ಸರಿ ಕೊಟ್ಬಿಟ್ಟಿದ್ದಾರೆ. ಯಾವುದು AB ತಾವುಗಳು ನೋಡ್ಬೋದು, ಹೌದಲ್ವಾ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ನಾವು ಆಪ್ಷನ್ ಎ ಜೊತೆ ಹೋಗ್ತಾ ಇದ್ದೀವಿ ಕ್ವಶನ್ ನಂಬರ್ 12ಗೆ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ನಾವು. ಕ್ಯೂಮಿನ್ hydroperoxide on
hydroxylysis of dilute acids given dash ಅಂತ ಇದೆ. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಫೆನಾಲ್ ಆ್ಯಂಡ್ ಅಸಿಟೋನ್ ಇಸ್ ದ ರೈಟ್ ಆನ್ಸರ್. Question number 14, my dear children, among the following cells, the cell used in the Apollo space program for providing electric power is called dash. Right answer is option B is the right answer. Question number 15, the following result has been obtained during kinetic studies of the reaction ಅಂತ ಇದೆ. ಭಾಳ ಕೊಟ್ಬಿಟ್ಟಿದ್ದಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಇಲ್ಲಿಗೆ 15 MCQs ಮುಗೀತು. ಯಾರೆಲ್ಲ 70 ಔಟ್ ಆಫ್ 70 ತೆಗಿಬೇಕು ಕೆಮಿಸ್ಟ್ರಿನಲ್ಲಿ ಅಂತ ಡಿಸೈಡ್ ಮಾಡಿದಿರೋ ಅಂಥ ವಿದ್ಯಾರ್ಥಿಗಳು ಏನು ಬಿಡಬಾರ್ದು ಸರ್, ಯಾ ಚಾಪ್ಟ್ರು ಬಿಡಬಾರ್ದು. ಹಂಗೆ ಓದಿದರೆ ಮಾತ್ರ ಅದು 70 ಔಟ್ ಆಫ್ 70 ತೆಗಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ನಾವು ಪಾರ್ಟ್ 2 ಅನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಇದನ್ನು ನಾವು ನೋಡ್ತಾ ಹೋಗೋಣ. ದಿ ಪಾಲಿಹ್ಯಾಲೋ ಕಾಂಪೌಂಡ್ ಯೂಸ್ಡ್ ಆ್ಯಸ್ ಎ ಅಸಿಟಿಕ್ ಆ್ಯಸಿಡ್ ಡ್ಯೂರಿಂಗ್ ಸರ್ಜರಿ ವಾಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 16ಗೆ ಸರಿಯಾದ ಉತ್ತರ ಬಂದು ಕ್ಲೋರೋಫಾರ್ಮ್ ಇಸ್ ದ ರೈಟ್ ಆನ್ಸರ್ ಈಸ್ ಕ್ಲೋರೋಫಾರ್ಮ್. ಕ್ವಶನ್ ನಂಬರ್ 17, ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ದಿ ಲಾಂಗ್ ಚೈನ್ ಪಾಲಿಮರ್ಸ್ ಆಫ್ ಡ್ಯಾಶ್. ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ ನ್ಯೂಕ್ಲಿಯೋಟೈಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, my dear children, want of factor of KCl solution assuming the complete ಏನಿದು ಡಿಸೋಸಿಯೇಷನ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 18 ರೈಟ್ ಆನ್ಸರ್ ಈಸ್ ಏನು ಹೇಳೋಣಪ್ಪ, ಇದನ್ನು ತಾವುಗಳೇ ನನಗೆ ಆನ್ಸರನ್ನು ಕಳಿಸಿದರೆ ಒಳ್ಳೆಯದು. ಕ್ವಶನ್ ನಂಬರ್ 18ಕ್ಕೆ ಒಂದೊಂದು ಸತೆ ನೋಡಿ ಆಯಿತಾ ವಿದ್ಯಾರ್ಥಿಗಳೇ. ಸ್ವಲ್ಪ ಕ್ವಶನ್ ನಂಬರ್ 18ಗೆ ನೀವೇ ನನಗೆ ಆನ್ಸರನ್ನು ಕಳುಹಿಸಿಕೊಡಿ. ಕ್ವಶನ್ ನಂಬರ್ 19, ದಿ ನಂಬರ್ ಆಫ್ ಹೈಡ್ರಾಕ್ಸೈಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಗ್ಲಿಸರಾನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 3 ಅಂತ ಅನಿಸುತ್ತೆ ನನಗೆ, ಯಾಕಂದರೆ 18ಗೆ ಸ್ವಲ್ಪ ಡೌಟ್ ಇದೆ ಅಲ್ವಾ, ಹಾಗಾಗಿ ಆಯಿತಾ. ಐ ಥಿಂಕ್ 3ನೇ ಇದಕ್ಕೆ 90%. ಕ್ವಶನ್ ನಂಬರ್ 19. ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಯಾವುದಾದ್ರೂ ಉತ್ತರ ತಮಗೆ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ತಾವುಗಳು ವಿದ್ಯಾರ್ಥಿಗಳೇ ನಮ್ಮ ಒಂದು ಏನಿದೆ ಕಮೆಂಟ್ ಬಾಕ್ಸ್ ಯಾವತ್ತೂ ಓಪನ್ ಇರುತ್ತೆ. ಎದಕ್ಕೆ ಓಪನ್ ಇರುತ್ತೆ ಅಂದರೆ ಅದಕ್ಕೋಸ್ಕರನೇ ವಿದ್ಯಾರ್ಥಿಗಳು ಕಮೆಂಟ್ ಮಾಡಲಿ ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಬೇಜಾರಾಗಬೇಡಿ. ಕ್ವಶನ್ ನಂಬರ್ 20, ಟ್ರಾನ್ಸಿಷನ್ ಮೆಟಲ್ಸ್ ಆರ್ ನೋನ್ ಟು ಮೇಕ್ ಇಂಟರ್ಸಟೈಲ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಫ್ ಸ್ಟೆಲಿಟಲ್ ಕಾಂಪೌಂಡ್ಸ್ ಮೇಕ್ಸ್ ದಿ ಟ್ರಾನ್ಸಿಷನ್ ಮೆಟಲ್ ಮೋರ್ ಡ್ಯಾಶ್ ಅಂತ ಇದೆ. ಇದು ಹಾರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿಗೆ ಸಂಪೂರ್ಣವಾಗಿ 20 ಮಾರ್ಕ್ಸ್ ಕವರ್ ಆಯಿತು. ಎಷ್ಟು ನಿಮಿಷ? 8 ನಿಮಿಷದಲ್ಲಿ ಪೂರ್ತಿ ಕ್ವಶನ್ ಓದಿ ಕೀ ಆನ್ಸರ್ ಹೇಳ್ತಾ ಇದ್ದೀನಿ ಅಂದಮೇಲೆ ನೀವು ನನಗಿಂತ ವರ್ಷ ಇಡೀ ಓದಿರ್ತೀರ, ತಮಗೆ 10 ನಿಮಿಷ ಬೇಕು. ಯಾಕಂದರೆ ಎಕ್ಸಾಕ್ಟಾಗಿ ಆನ್ಸರನ್ನು ತಪ್ಪಿಲ್ದಂಗೆ ನೀಟಾಗಿ ಬರೀಬೇಕಲ್ವ, ಬರೀ ಹೇಳೋದಲ್ಲ ನೀವು, ಹೌದಲ್ವ. ಹಾಗಾಗಿ ಒಂದು 10 ನಿಮಿಷದಲ್ಲಿ 20 ಅಂಕಗಳು ಈಸಿಯಾಗಿ ತಾವುಗಳು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ನಂತರದಲ್ಲಿ ನಿಮಗೆ ಪಾರ್ಟ್ ಬಿ ಇರುತ್ತೆ. ಈ ಪಾರ್ಟ್ ಬಿನಲ್ಲಿ ನಿಮಗೆಲ್ಲರಿಗೂ ಕೂಡ 2 ಮಾರ್ಕಿನ ಪ್ರಶ್ನೆಗಳು ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಆಯಿತಾ. ಆನ್ಸರ್ ಎನಿ 3 ಅಂತ ಇದೆ. 5 ಪ್ರಶ್ನೆಗಳನ್ನು ನೀಡಿರ್ತಾರೆ. ಇದರಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ತಾವುಗಳು ಉತ್ತರ ಬರೆದ್ರೆ ಸಾಕಾಗಿರುತ್ತೆ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಪಾರ್ಟ್ ಸಿ ನಾವು ನೋಡೋದಾದರೆ ಆನ್ಸರ್ ಎನಿ 3 ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ ಆಯಿತಾ. 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 6ರಲ್ಲಿ ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗಿರುತ್ತೆ. ಸಂಪೂರ್ಣವಾಗಿ ಈ 2 ಮಾರ್ಕ್ಸ್ ಕ್ವಶನ್ಸು 3 ಮಾರ್ಕ್ಸ್ ಕ್ವಶನ್ಸಿಗೂ ಕೂಡ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಸ್ವಲ್ಪ ಸಮಯ ಬೇಕು ಆಯಿತಾ. ಸಂಪೂರ್ಣವಾಗಿ ನಿಮಗೆ ಏನು ಫ್ರೀಯಾಗಿ ಬೇಕಾ ಎಲ್ಲ ಫ್ರೀಯಾಗಿ ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ನನ್ನ ಉದ್ದೇಶ ಇಷ್ಟೇ, ಯಾರೂ ಫೇಲ್ ಆಗಬಾರ್ದು, ಒಳ್ಳೆಯ ಅಂಕಗಳನ್ನು ಗಳಿಸಿ. ಪ್ರತಿಯೊಂದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಆ ವಿಡಿಯೋ ಏನು ಇವತ್ತು ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ 1 ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೀನಲ್ವಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಅದರ ಒಂದು PDF ಕಾಪಿಯನ್ನು ಕೊಟ್ಟಿರ್ತೇನೆ. ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಬೋದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಹಾಗೂ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನೋ ಬ್ಲೂ ಪ್ರಿಂಟ್ ಅಪ್ಲೋಡ್ ಮಾಡಿದರೆ ಆ ಬ್ಲೂ ಪ್ರಿಂಟಿನ ಕೆಳಗಡೆ ನಿಮಗೆ ಅಲ್ಲಿ PDF ಕಾಪಿ ರೆಡಿ ಇರುತ್ತೆ. ತಾವುಗಳು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನಿಮ್ಮ ಲೆಕ್ಚರ್ಸ್ಗೆ ನಿಮ್ಮ ಕಾಲೇಜಿಗೆ ವೇಟ್ ಮಾಡುವ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಯು ಕ್ಯಾನ್ ಡೌನ್ಲೋಡ್ ಎವ್ರಿಥಿಂಗ್. ಅರ್ಥ ಆಗತ್ತೆ ಎಲ್ಲರಿಗೂ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ
ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ತಾವುಗಳು ನಮಗೆ ಕಾಂಟ್ಯಾಕ್ಟನ್ನು ಮಾಡಿ. ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ನಮ್ಮ ಒಂದು ಕಮೆಂಟ್ಸ್ ಕೂಡ ಆಲ್ವೇಸ್ ಓಪನ್ ಇರುತ್ತೆ. ಏನೇ ತಪ್ಪಿದ್ರೂ ತಾವುಗಳು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಇದನ್ನು ಸರಿಪಡಿಸಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾಗಿರುವ ಇಂಗ್ಲೀಷಿನ ಮೆಟೀರಿಯಲ್ ಸಂಪೂರ್ಣವಾಗಿ ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.